ನಿನ್ನೆ ಪ್ರೀತಿಸುವೆ ಭಾಗ 69. ತನ್ಮಯ್ ಇಕ್ಷಾಳನ್ನು ತಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅಲ್ಲಿದ್ದವರಿಗೆಲ್ಲ ಶಾಕ್ ಆಯಿತು. ನಿನ್ನ ಅಣ್ಣ ಅವಳನ್ನು ಕೆಡಿಸಿದಾದ್ಮೇಲೆ ನೀನ್ಯಾಕೆ ಅವಳನ್ನು ಮದುವೆ ಆಗಬೇಕು, ಅವನೇ ಅವಳನ್ನು ಮದುವೆ ಆಗಲಿ ಅಂತ ಅಲ್ಲಿದ್ದವರಲ್ಲಿ ಒಬ್ಬರು ಹೇಳಿದಾಗ ಎಲ್ಲರೂ ಹೌದು ಹೌದು ಅವನೇ ಮದುವೆ ಆಗಬೇಕು ಅಂತ ಹೇಳಿದರು. ನೋಡಿ, ಇದು ನಮ್ಮ ಮನೆ ವಿಷಯ, ಅದರಲ್ಲಿ ನೀವುಗಳು ಮೂಗು ತೋರ್ಸಕ್ಕೆ ಬರಬೇಡಿ. ನಾನು ಮತ್ತು ಅವಳು ಮದುವೆ ಆಗ್ಬೇಕಂತ ಮೊದಲೇ ಡಿಸೈಡ್ ಮಾಡಿದ್ವಿ. ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ಹಾಗಾಗಿ ನನ್ನನ್ನೇ ಮದುವೆ ಆಗ್ತಾಳೆ. ನೀವೆಲ್ಲ ಇನ್ನು ಹೋಗ್ಬೋದು. ಅದು ಹೇಗೆ ಅವನು ಕೆಡಿಸಿರೋ ಹುಡುಗಿ ನೀನು ಮದುವೆ ಆಗ್ತೀಯಾ? ಇಬ್ರು ಒಂದೇ ಮನೆಯಲ್ಲಿದ್ದಾಗ ಅವಳಿಗೆ ಅವನನ್ನು ನೋಡಿ ಹಿಂಸೆ ಆಗಲ್ವಾ? ಅವಳಿಗೆ ಯಾರ ಜೊತೆ ಮದುವೆ ಆಗ್ಬೇಕಂತ ಅವಳೇ ಡಿಸೈಡ್ ಮಾಡಲಿ. ಅವಳು ಡಿಸೈಡ್ ಮಾಡಿದಳು ಅಂದ್ರೆ ಅವಳಿಗೆ ಮದುವೆ ಮಾಡಿಸಿನೇ ನಾವು ಇಲ್ಲಿಂದ ಹೋಗೋದು. ಅವಳನ್ನು ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವಳು ನನ್ನನ್ನೇ ಮದುವೆ ಆಗೋದು. ನಿಮ್ಮೆಲ್ಲರಿಗೋಸ್ಕರ ನಾನು ಅವಳನ್ನು ಕೇಳಿ ನೋಡ್ತೀನಿ ಅಂತ ಹೇಳಿ ಅವಳ ಕೈ ಹಿಡಿದು, ಬೇಬಿ ನೀನು ನನ್ನನ್ನು ಮದುವೆ ಆಗ್ತಾ ಇದೀಯ ಅಂತ ಇವರೆಲ್ಲರಿಗೂ ಒಂದ್ಸಲ ಹೇಳ್ಬಿಡು, ಅದನ್ನು ಕೇಳಿ ಇವರೆಲ್ಲರೂ ಕಿವಿ ತಂಪಾಗ್ಲಿ ಅಂತ ಹೇಳತೊಡಗಿದನು. ಆಗ ಅವಳು, ಇಲ್ಲ ತನ್ಮಯ್, ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ. ಏನು ಹೇಳ್ತಾ ಇದೆಯಾ ಬೇಬಿ? ನಾವಿಬ್ಬರು ಮದುವೆ ಆಗ್ಬೇಕಂತ ಮೊದಲೇ ಡಿಸೈಡ್ ಆಗಿತ್ತಲ್ವಾ? ಮೊದಲೇ ಡಿಸೈಡ್ ಆಗಿತ್ತು, ಆಗ ನಾನು ಪರಿಶುದ್ಧಳಾಗಿದ್ದೆ, ಆದರೆ ಈಗ ಪರಿಶುದ್ಧಳಾಗಿಲ್ಲ. ನೀನು ಹೇಗಿದ್ರೂ ಪರವಾಗಿಲ್ಲ ಬೇಬಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ. ನಾವಿಬ್ಬರು ಮದುವೆಗೆ ಎಲ್ಲಾದರೂ ದೂರ ಹೋಗೋಣ. ಇವರೆಲ್ಲರ ಮಧ್ಯೆ ಇರೋದು ಬೇಡ, ಆಗ ಯಾರೂ ನಮ್ಮ ಬಗ್ಗೆ ಮಾತನಾಡೋಕ್ಕಾಗಲ್ಲ ಅಂತ ಹೇಳಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ಆಗ ಅವಳು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು, ಸಾರಿ ತನ್ಮಯ್, ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ. ನೀನು ತುಂಬ ಒಳ್ಳೆಯವನು, ನೀನು ಚೆನ್ನಾಗಿರ್ಬೇಕು. ನನ್ನಿಂದ ನಿನ್ನ ಲೈಫ್ ಹಾಳಾಗಬಾರ್ದು. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಮದುವೆ ಆಗ್ಲಾರೆ. ಇಕ್ಷಾ, ಹಾಗೆಲ್ಲ ಹೇಳಬೇಡ. ನಿನ್ನನ್ನು ಬಿಟ್ಟು ನನಗೆ ಬದುಕೋಕ್ಕೆ ಆಗಲ್ಲ. ನೀನಿಲ್ಲದೆ ನಾನು ಸತ್ತೋಗ್ಬಿಡ್ತೀನಿ. ನೀನು ನನ್ನನ್ನು ಬಿಟ್ಟು ಹೋದರೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ. ನನ್ನನ್ನು ಮದುವೆ ಆಗಲ್ಲ ಅಂತ ಮಾತ್ರ ಹೇಳಬೇಡ ಇಕ್ಷಾ. ಸಾಕು ಮಾಡಪ್ಪ ನಿನ್ನ ನಾಟಕನ. ಅವಳೇ ಹೇಳ್ತಾ ಇದ್ದಾಳೆ ಅಲ್ವಾ ಅವಳು ನನ್ನ ಮದುವೆ ಆಗಲ್ಲ ಅಂತ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ? ನೀನು ಹೇಳಮ್ಮ, ಆ ರೇಪಿಸ್ಟ್ನ ಮದುವೆ ಆಗ್ತೀಯಾ ಅಥವಾ ನನ್ನ ಪೊಲೀಸಿಗೆ ಒಪ್ಪಿಸೋದಾ? ಪೊಲೀಸರು ಬರೋದು ಬೇಡ ಅಂಕಲ್, ನಾನು ಅವನನ್ನೇ ಮದುವೆ ಆಗ್ತೀನಿ. ಅವನು ನನಗೆ ಬೇರೆ ಯಾವ ಚಾಯ್ಸ್ ಬಿಟ್ಟಿಲ್ಲ. ಇಷ್ಟ ಇಲ್ಲ ಅಂದರೂ ಅವನನ್ನೇ ಮದುವೆ ಆಗಬೇಕಾಗುತ್ತೆ. ಮುಂದೆ ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ತೀನಿ. ಸರಿ, ಹಾಗಾದರೆ ಟೆರೆಸ್ ಮೇಲೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಪುರೋಹಿತರನ್ನು ಕರೆಯಿರಿ ಅಂತ ಹೇಳಿ ಅವರು ಅಲ್ಲಿದ್ದವರಿಗೆ ಟೆರೆಸ್ ಮೇಲೆ ಅವರಿಬ್ಬರ ಮದುವೆ ಮಾಡಿಸುವುದಾಗಿ ಹೇಳಿದರು. ತನ್ಮಯ್ ಎಷ್ಟೇ ಕೇಳಿಕೊಂಡರೂ ಕೂಡ ಇಕ್ಷಾ ಅವನನ್ನು ಮದುವೆಯಾಗಲು ಒಪ್ಪಲೇ ಇಲ್ಲ. ನೋಡು ತನ್ಮಯ್, ಒಂದು ವೇಳೆ ನಾನು ನಿನ್ನನ್ನು ಮದುವೆ ಆದರೆ ಜೀವನ ಪೂರ್ತಿ ಕೊರಗಬೇಕಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ನೀನಂತ ಒಳ್ಳೆಯವನಿಗೆ ಒಳ್ಳೆ ಹುಡುಗಿನೇ ಸಿಕ್ಕಲಿ. ನಾವಿಬ್ಬರು ಮದುವೆ ಆದರೆ ನಾನು ನಿನಗೆ ಯಾವ ಸುಖ ಕೂಡ ಕೊಡೋಕ್ಕಾಗಲ್ಲ. ನಾನು ನಿನ್ನ ಹತ್ರ ಬರಬೇಕು ಅಂದ್ಕೊಂಡಾಗಲೆಲ್ಲ ನನಗೆ ಚಿನ್ಮಯ್ ಮಾಡಿದ ದುಷ್ಕೃತ್ಯನೇ ನೆನಪಿಗೆ ಬರ್ಬೋದು. ನಾನು ದಿನಾಲು ಕೊರಗೆ ನಿನ್ನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನು ನನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ಈ ಮದುವೆಗೆ ಅಡ್ಡ ಬರಬೇಡ ಅಂತ ಹೇಳಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಇವೆಲ್ಲವನ್ನು ನೋಡುತ್ತಿದ್ದ ಚಿನ್ಮಯ್ ಶಾಕಿಗೆ ಒಳಗಾಗಿದ್ದನು. ತನ್ನ ಲೈಫಲ್ಲಿ ಏನು ನಡೆದು ಹೋಯಿತು ಅಂತ ಅವನಿಗೆ ಅರ್ಥವಾಗದೆ ಹೋಯಿತು. ನಿಂತಲ್ಲೇ ನಿಂತುಕೊಂಡಿದ್ದನು. ಮೊದಲ ಬಾರಿಗೆ ಚಿನ್ಮಯನನ್ನು ನೋಡಿದ ತನ್ಮಯನಿಗೆ ಕೋಪ ಹತ್ತಿ ಬಿಟ್ಟಿತು. ಅವನ ಹತ್ತಿರ ಹೋಗಿ, ಐ ಹೇಟ್ ಯು ಬ್ರೋ, ನಾನು ನಿನ್ನನ್ನು ದ್ವೇಷ ಮಾಡ್ತೀನಿ. ನಿನ್ನಿಂದಾಗಿ ಇಕ್ಷಾ ನನ್ನಿಂದ ದೂರ ಹೋದ್ಲು. ನೀನು ನನ್ನ ಲೈಫನ್ನೇ ಸ್ಪಾಯಿಲ್ ಮಾಡಿಬಿಟ್ಟೆ. ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಇಷ್ಟು ದಿನ ಬ್ರೋ ಅಂತ ತುಂಬ ಆಸೆ ಪಡ್ತಾ ಇದ್ದೆ, ಆದರೆ ಇನ್ಮೇಲೆ ನಿನ್ನನ್ನು ತುಂಬ ದ್ವೇಷ ಮಾಡ್ತೀನಿ. ಐ ಹೇಟ್ ಯು ಬ್ರೋ, ಐ ಹೇಟ್ ಯು ಅಂತ ಅವನು ಹೇಳಿದಾಗ ಚಿನ್ಮಯನಿಗೆ ನಿಂತಲ್ಲೇ ಭೂಮಿ ಬಿರಿದಂಗೆ ಆಯಿತು.
ನನ್ನಿಂದ ಇವರಿಬ್ಬರು ಜೀವನ ಹಾಳಾಯಿತು. ನನ್ನ ಪಾಪಿ. ನನ್ನ ತಮ್ಮನ ಇವತ್ತು ನನ್ನ ದ್ವೇಷ ಮಾಡ್ತಾ ಇದ್ದಾನೆ ಅಂದರೆ ನನ್ನಂಥ ಪಾಪಿ ಈ ಭೂಮಿ ಮೇಲೆ ಇರಕ್ಕಿಲ್ಲ ಅಂತ ಅಂದುಕೊಂಡ ಅವನು ತನ್ಮಯನಿಗೆ ಸಮಾಧಾನ ಮಾಡಲು ಅವನ ಹತ್ತಿರ ಹೋದನು. ಅವನು ಹತ್ತಿರ ಬರೋದನ್ನು ಗಮನಿಸಿದ ಅವನು ಸಿಟ್ಟು ಮಾಡಿಕೊಂಡು, ಅಲ್ಲೇ ನಿಂತ್ಕೋ, ಹತ್ತಿರ ಬಂದರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಕಿರಿಚಿಕೊಂಡನು. ಅಷ್ಟರಲ್ಲಿ ಸ್ಯಾಮ್ ಕೂಡ ಅಲ್ಲಿಗೆ ಬಂದನು. ತನ್ಮಯ್ ಕಿರಿಚಿಕೊಂಡಿದ್ದನ್ನು ನೋಡಿ ಚಿನ್ಮಯ್ ಗಾಬರಿಗೊಂಡು ಅಲ್ಲೇ ನಿಂತುಕೊಂಡನು. ಸ್ಯಾಮ್ ತನ್ಮಯನನ್ನು ಸಮಾಧಾನ ಮಾಡಿ ಇಲ್ಲಿ ಏನು ನಡೀತಿದೆ ಎಂದು ಅವನಿಗೆ ಕೇಳಿದನು. ಆಗ ತನ್ಮಯ್ ನಡೆದ ವಿಷಯವನ್ನೆಲ್ಲ ಸ್ಯಾಮ್ಗೆ ತಿಳಿಸಿದನು. ವಿಷಯ ತಿಳಿದ ಅವನಿಗೆ ಒಂದು ಕ್ಷಣ ಶಾಕ್ ಆಯಿತು. ಡೂಡ್, ನೀನು ನಿಜ ಹೇಳ್ತಾ ಇದೆಯಾ? ಬ್ರೋ ಈ ಕ್ಷಣ ರೇಪ್ ಮಾಡಿದ್ನಾ? ನನಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸ್ಯಾಮ್, ಬ್ರೋನೇ ಈ ಕೆಲಸ ಮಾಡಿರೋದು. ಮೊದಲು ನಾನು ಕೂಡ ನಂಬಿಲ್ಲ, ಆದರೆ ಇಕ್ಷಾ ಹೇಳಿದ ಮೇಲೆ ಗೊತ್ತಾಗಿದೆ ಬ್ರೋನೇ ಈ ಕೆಲಸ ಮಾಡಿದ್ದು ಅಂತ. ಅವಳಿಲ್ಲದೆ ನಾನು ಬದುಕಲ್ಲ ಸ್ಯಾಮ್. ನೀನಾದರೂ ಅವಳಿಗೆ ಹೇಳು, ಬ್ರೋನ ಮದುವೆ ಆಗೋದ್ಬಿಟ್ಟು ನನ್ನನ್ನು ಮದುವೆ ಆಗು ಅಂತ. ಡೂಡ್, ಅದೆಲ್ಲ ಆಗುವಾಗ ಮಾತಲ್ಲ. ನೀನು ಬ್ರೋ ಕೇಳಿಸಿರೋ ಹುಡುಗಿನ ಮದುವೆ ಆಗೋದು ಸರಿಯಲ್ಲ. ಇಬ್ಬರು ಒಂದೇ ಮನೆಯಲ್ಲಿ ಇದ್ದಾಗ ಅವಳಿಗೆ ನಿನ್ನ ಬ್ರೋನ ನೋಡಿದಾಗ ನಡೆದ ವಿಷಯವೆಲ್ಲ ನೆನಪಿಗೆ ಬಂದು ಮೈಂಡ್ ಅಪ್ಸೆಟ್ ಆಗ್ಬೋದು. ಅವಳು ನಿನ್ನ ಬ್ರೋನೇ ಮದುವೆ ಆಗೋದು ಒಳ್ಳೇದು. ಸ್ಯಾಮ್, ನಿನಗೂ ನನ್ನ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ. ಅವಳು ನನಗೆ ಬೇಕು ಸ್ಯಾಮ್. ಅವಳಿಲ್ಲದೆ ನಾನು ಬದುಕಲ್ಲ. ನನ್ನ ಕಣ್ಣು ಮುಂದೆ ಅವಳ ಮದುವೆ ನನ್ನ ಬ್ರೋ ಜೊತೆ ಆಗೋದು ನನಗೆ ಇಷ್ಟ ಇಲ್ಲ. ಅವಳು ಬ್ರೋ ಹೆಂಡತಿ ಆಗ್ತಾ ಇದ್ದಾಳೆ ಅಂತ ನನಗೆ ಊಹೆ ಕೂಡ ಮಾಡಿಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಸ್ಯಾಮ್, ನನಗೆ ಅವಳು ಬೇಕು. ಅವಳಿಗೆ ಹೇಳು ನನ್ನನ್ನು ಮದುವೆ ಆಗು ಅಂತ. ಡೂಡ್, ನಿನ್ನ ಎಮೋಷನ್ಸನ್ನು ಕಂಟ್ರೋಲಲ್ಲಿ ಇಟ್ಕೋ. ಅವಳು ನಿನ್ನನ್ನು ಮದುವೆ ಆಗಲು ಒಪ್ಪಿಕೊಂಡಿದ್ರೆ ಏನಾದರೂ ಮಾಡ್ಬೋದಿತ್ತು. ಆದರೆ ಅವಳು ನಿನ್ನ ಮದುವೆಗೆ ರೆಡಿ ಇಲ್ಲ ಅಲ್ವಾ? ನನ್ನ ಜೀವನ ಚೆನ್ನಾಗಿರ್ಬೇಕಂತ ಅವಳು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾಳೆ. ಅವಳಿಗೂ ನಾನಂದ್ರೆ ಇಷ್ಟನೇ. ಆದರೆ ನಾನು ಅವಳನ್ನು ಮದುವೆ ಆದರೆ ನನ್ನ ಜೀವನ ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಬ್ರೋನ ಮದುವೆ ಆಗೋಕ್ಕೆ ರೆಡಿಯಾಗಿದ್ದಾಳೆ. ಅವಳು ಹೇಳೋದು ನಿಜಾನೇ ಡೂಡ್. ಅವಳು ನಿನ್ನನ್ನು ಮದುವೆ ಆದರೆ ನೀನು ಚೆನ್ನಾಗಿರಲ್ಲ, ಅವಳ ಜೀವನ ಕೂಡ ಹಾಳಾಗುತ್ತೆ. ಅರ್ಥ ಮಾಡ್ಕೊ. ಅವರಿಬ್ಬರು ಮದುವೆ ಆಗಲಿ ಬಿಡು. ನೋ ಸ್ಯಾಮ್, ಈ ಮದುವೆ ಆಗಬಾರ್ದು. ಆಗೋಕ್ಕೆ ನಾನು ಬಿಡಲ್ಲ. ಡೂಡ್, ನಿನಗೆ ನಿಜವಾಗ್ಲೂ ಇಕ್ಷಾಳ ಮೇಲೆ ನಾವು ಇದ್ದರೆ ನೀನು ಈ ಮದುವೆ ಆಗೋಕ್ಕೆ ಬಿಡ್ತೀಯ. ಇಲ್ಲ ಅಂದರೆ ನಿನಗೇನು ಅನಿಸುತ್ತೆ ಅದನ್ನೇ ಮಾಡು. ಸ್ಯಾಮ್, ನನ್ನ ಹುಡುಗಿನ ನಾನು ನನ್ನ ಬ್ರೋ ಜೊತೆ ಮದುವೆ ಆಗಕ್ಕೆ ಹೇಗೆ ಬಿಡಲಿ ಅಂತ ಹೇಳಿ ಅಳತೊಡಗಿದನು. ಆಗ ಸ್ಯಾಮ್ ಅವನನ್ನು ಸಮಾಧಾನ ಮಾಡುತ್ತಾ, ಕಾಮ್ ಡೌನ್ ಡೂಡ್. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರನ್ನು ಬರೆದಿರ್ತಾರೋ ಅವರೇ ಅವ್ರಿಗೆ ಸಿಗೋದು. ನೀ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ಅವನನ್ನು ಸಮಾಧಾನ ಮಾಡತೊಡಗಿದನು. ಇತ್ತ ಅಕ್ಕಪಕ್ಕದ ಫ್ಲಾಟ್ ಅವರೆಲ್ಲ ಇಕ್ಷಾಳಿಗೆ ಸೀರೆ ಹಾಗೂ ಚಿನ್ಮಯನಿಗೆ ಪಂಚೆ ಮತ್ತು ಶರ್ಟನ್ನು ಕೊಟ್ಟು ರೆಡಿಯಾಗಲು ಹೇಳಿದರು. ಇಬ್ಬರು ರೆಡಿಯಾಗಿ ಟೆರೆಸ್ ಮೇಲೆ ಬಂದರು. ಪುರೋಹಿತರು ಮಂತ್ರ ಪಠಿಸುತ್ತಾ ಶಾಸ್ತ್ರಗಳನ್ನು ಮುಂದುವರಿಸಿದರು. ಸಪ್ತಪದಿ ತುಳಿಯುವಾಗ ಪುರೋಹಿತರು ಸಪ್ತಪದಿಯ ಮಹತ್ವವನ್ನು ವಿವರಿಸಿ ಪ್ರತಿ ಹೆಜ್ಜೆಯಲ್ಲೂ ಕೆಲವೊಂದು ಪ್ರಾಮಿಸ್ಗಳನ್ನು ಮಾಡಲು ಹೇಳಿದರು. ಈಕ್ಷಾ ಮನಸ್ಸಿನೊಳಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನಿಗೆ ವಿರುದ್ಧವಾಗಿ ಶಪಥವನ್ನು ಮಾಡಿದಳು. ಈ ಸಪ್ತಪದಿಯ ಒಂದೊಂದು ಹೆಜ್ಜೆಯಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಒಳ್ಳೆಯದನ್ನು ಮಾಡುತ್ತೀವಿ ಅಂತ ಹೇಳ್ತಾರೆ. ಆದರೆ ನಾನು ನಿನಗೆ ಯಾವತ್ತೂ ಒಳ್ಳೆಯದನ್ನು ಮಾಡಲ್ಲ, ಒಳ್ಳೆಯದು ಬಯಸೋದು ಕೂಡ ಇಲ್ಲ. ಇವತ್ತಿನಿಂದ ನಿನ್ನ ಬರ್ಬಾದಿ ಶುರು. ನನ್ನ ಜೀವನದಲ್ಲಿ ಯಾವುದೆಲ್ಲ ಕೆಟ್ಟ ಅನುಭವಗಳು ಆಗಿದೆಯೋ ಅದೆಲ್ಲ ನಿನ್ನ ಜೀವನದಲ್ಲಿ ಕೂಡ ನಡೆಯುತ್ತೆ. ಇನ್ಮೇಲೆ ನಿನಗೆ ಒಳ್ಳೆಯ ದಿನಗಳೇ ಇರಲ್ಲ. ಇವಾಗಿನಿಂದಲೇ ನಿನ್ನ ಕೆಟ್ಟ ದಿನಗಳು ಶುರು ಅಂತ ತಿಳ್ಕೊ. ನರಕ ಏನು ಅಂತ ನಾನು ನಿನಗೆ ತೋರಿಸ್ತೀನಿ. ಇನ್ಮೇಲೆ ಏನಿದ್ರು ನಿನ್ನ ಬರ್ಬಾದಿನೇ ನನ್ನ ಗುರಿ. ನನ್ನನ್ನು ಯಾಕೆ ಮದುವೆ ಆದ್ನೋ ಅಂತ ನೀನು ಕನಸಿನಲ್ಲಿ ಕೂಡ ಬೆಚ್ಚಿ ಬೀಳಬೇಕು, ಆ ಥರ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಶಪಥ ಮಾಡತೊಡಗಿದಳು.
ಶಾಸ್ತ್ರ ಸಂಪ್ರದಾಯದಂತೆ ಇವರಿಬ್ಬರ ಮದುವೆ ನಡೆದು ಹೋಯಿತು. ಇವರಿಬ್ಬರ ಮದುವೆಯನ್ನು ಪಕ್ಕದಲ್ಲಿ ನಿಂತು ನೋಡುತ್ತಿದ್ದ ತನ್ಮಯನ ಹೃದಯ ಒಡೆದು ಚೂರು ಚೂರಾಗತೊಡಗಿತು. ಸ್ಯಾಮ್ ಅವನನ್ನು ಸಂಭಾಳಿಸುತ್ತಾನೇ ಇದ್ದನು. ಚಿನ್ಮಯ್ ಅಮಾಯಕನಂತೆ ಪುರೋಹಿತರು ಹೇಳಿದ್ದನ್ನೆಲ್ಲ ಮಾಡುತ್ತಿದ್ದನು. ಇಕ್ಷಾ ಮತ್ತು ಚಿನ್ಮಯನಿಗೆ ಮದುವೆಯಾದ ನಂತರ ಅಲ್ಲಿದ್ದವರೆಲ್ಲರೂ ಅವರಿಗೆ ಹರಸಿದರು. ಇನ್ಮೇಲಾದ್ರೂ ಅವಳನ್ನು ಚೆನ್ನಾಗಿ ನೋಡ್ಕೋ. ಅವಳಿಗೇನಾದ್ರೂ ತೊಂದರೆ ಕೊಟ್ಟರೆ ನಮ್ಮೆಲ್ಲರೂ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ನೋಡಮ್ಮ, ಅವನೇನಾದ್ರೂ ನಿನಗೆ ತೊಂದರೆ ಕೊಟ್ಟರೆ ನಮಗೆ ಹೇಳು. ನಿನ್ನ ಸಹಾಯಕ್ಕೆ ನಾವೆಲ್ಲರೂ ಬರ್ತೀವಿ. ಓಕೆ ಅಂಕಲ್, ಥ್ಯಾಂಕ್ಸ್ ನಿಮಗೆಲ್ಲರಿಗೂ. ನೀವೆಲ್ಲರೂ ಇರಲಿಲ್ಲ ಅಂದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಥ್ಯಾಂಕ್ಸ್ ಇಲ್ಲ ಯಾಕೆ, ನೀನು ಕೂಡ ನಮ್ಮ ಮನೆ ಮಗಳು ಇದ್ದ ಹಾಗೆ. ಮಗಳಿಗೆ ತೊಂದರೆ ಆದರೆ ಮನೆಯವರು ಬರದೇ ಇರ್ತಾರಾ? ಏನಾದರೂ ಬೇಕಿದ್ರೆ ನಮ್ಮಲ್ಲಿ ಯಾರನ್ನು ಬೇಕಾದ್ರೂ ಕೇಳು, ಎಲ್ಲರೂ ನಿನಗೆ ಹೆಲ್ಪ್ ಮಾಡ್ತೀವಿ. ಓಕೆ ಅಂಕಲ್, ಥ್ಯಾಂಕ್ ಯು. ಸರಿ, ನಾವೆಲ್ಲ ಬರ್ತೀವಿ ಅಂತ ಹೇಳಿ ಅವರೆಲ್ಲರೂ ಹೊರಟು ಹೋದರು. ಚಿನ್ಮಯ್ ಅವಳನ್ನು ಕರೆದುಕೊಂಡು ತನ್ನ ಫ್ಲಾಟಿಗೆ ಹೋದನು. ತನ್ಮಯನ ಮನಸ್ಸು ಸರಿ ಇಲ್ಲದ ಕಾರಣ ಅವನು ಸ್ಯಾಮ್ನನ್ನು ಕರೆದುಕೊಂಡು ಡ್ರಿಂಕ್ಸ್ ಮಾಡಲು ಹೊರಟನು. ಫ್ಲಾಟಿಗೆ ಬಂದ ಇಕ್ಷಾ ತನ್ನ ಮನೆಯವರಿಗೆಲ್ಲ ಮೆಸೇಜ್ ಮಾಡಿ ಅಲ್ಲಿಗೆ ಬರ ಹೇಳಿದರು. ಎಲ್ಲರೂ ಗಾಬರಿಯಿಂದ ಇಕ್ಷಾ ಇದ್ದ ಜಾಗಕ್ಕೆ ಧಾವಿಸಿ ಬಂದರು. ಇಕ್ಷಾಳನ್ನು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನೋಡಿ ಅವರಿಗೆಲ್ಲರಿಗೂ ಶಾಕ್ ಆಯಿತು. ಕತೆ ಮುಂದುವರಿದು. ಇಕ್ಷಾ ಯಾವ ರೀತಿ ಚಿನ್ಮಯನ ಜೊತೆ ಸೇಡು ತೀರಿಸಿಕೊಳ್ಳುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.